ಆಸ್ಪತ್ರೆಗೆ ನಡೆದುಕೊಂಡು ಬಂದ ವ್ಯಕ್ತಿಯ ಮೆದುಳು ನಿಷ್ಕ್ರಿಯ ಆಗಿರುವಂತಹ ಘಟನೆ ನಡೆದಿದೆ. ಬೆಡ್ ಮೇಲೆಯೇ ಕಾರ್ಡಿಯಾಕ್ ಅರೆಸ್ಟ್ನಿಂದ ವ್ಯಕ್ತಿಯ ಬ್ರೈನ್ ಡೆಡ್ ಆಗಿದೆ. ಹೊಸಕೋಟೆ ನಗರದ ಸಿಲಿಕಾನ್ ಸಿಟಿ ಆಸ್ಪತ್ರೆಗೆ ಈ ವ್ಯಕ್ತಿ ಬಂದಿದ್ರು. ಪಾಪ ಹೃದಯ ನೋವು ಅಂದ್ರೆ ಏನೋ ಸ್ವಲ್ಪ ಸಿಂಪ್ಟಮ್ಸ್ ಸರಿ ಇಲ್ಲ, ಎದೆ ನೋವು ಬಂದಿದೆ ಅಂತ ಆಸ್ಪತ್ರೆಗೆ ಬಂದ್ರು ಇವರು. ಬಂದಂತಹ ಕೆಲ ನಿಮಿಷಗಳಲ್ಲೇ ವ್ಯಕ್ತಿಯ ಬ್ರೈನ್ ಡೆಡ್ ಆಗಿದೆ. ಹೊಸಕೋಟೆಯ ಕೋನಪ್ಪ ಅಂತ 52 ವರ್ಷ ಇವರಿಗೆ ಬ್ರೈನ್ ಡೆಡ್ ಆಗಿದೆ. ಎದೆ ನೋವು ಅಂತ ನಡೆದುಕೊಂಡು ಬಂದ ಆಸ್ಪತ್ರೆ ಒಳಗೆ ಈ ವ್ಯಕ್ತಿ ಚಿಕಿತ್ಸೆ ಕೊಡಿ ಅಂತ ಕೇಳಿದ್ರು. ಟ್ರೀಟ್ಮೆಂಟಿಗೆ ಮುಂದಾಗ್ತಾ ಇದ್ದಂತೆ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಅಂದ್ರೆ ಹೃದಯ ತನ್ನ ಕೆಲಸವನ್ನ ಪಟ್ ಅಂತ ನಿಲ್ಸಿದೆ. ಪರಿಣಾಮ ಬ್ರೈನ್ ಡೆಡ್ ಆಗಿದೆ. ಬ್ರೈನ್ ಡೆಡ್ ಆಗಿದೆ ಅಂತ ಇಲ್ಲಿ ಆಶ್ಚರ್ಯ ಪಡುವಂಥದ್ದಿಲ್ಲ. ಯಾಕಂತ ಹೇಳಿದ್ರೆ ಕಾರ್ಡಿಯಾಕ್ ಅರೆಸ್ಟ್ ಆಗ್ತಾ ಇದ್ದಂತೆ ಬ್ಲಡ್ ಒಂದು ಸಪ್ಲೈ ಆಗಲ್ಲ, ಆಕ್ಸಿಜನ್ ಸಪ್ಲೈ ಆಗಲ್ಲ ಬ್ರೈನಿಗೆ. ಸಾಮಾನ್ಯ ಬ್ರೈನ್ಗೆ ಬೇರೆ ಎಲ್ಲ ಅಂಗಾಂಗಗಳು ಸ್ವಲ್ಪ ಹೊತ್ತಾದ್ರೂ ನಮಗೆ ರೆಸ್ಪಾಂಡ್ ಮಾಡುತ್ತೆ. ಬ್ರೈನ್ ಹಂಗಲ್ಲ, 3 ನಿಮಿಷಕ್ಕಿಂತ ಹೆಚ್ಚಾಗಿ ಆಕ್ಸಿಜನ್ ಅಲ್ಲಿಗೆ ಸಪ್ಲೈ ಆಗಲಿಲ್ಲ ಅಂದ್ರೆ ಡೆಡ್, ಅದ್ರ ಕೆಲಸ ಮುಗ್ದೋಗ್ಬಿಡುತ್ತೆ, ನಿಷ್ಕ್ರಿಯಗೊಳ್ಳುತ್ತೆ. ಅದೇ ಆಗಿರೋದು. ಬಟ್ ಇದು ಬಹಳ ಆತಂಕ ಆಗುತ್ತೆ ಇಂತಹ ವಿಡಿಯೋಗಳನ್ನ ಗಮನಿಸಿದಾಗ. ನೋಡಿ, CCTV ಫುಟೇಜ್ ಅಲ್ಲಿ ನೋಡ್ತಾ ಇದ್ದೀರಿ, ಆ ವ್ಯಕ್ತಿ ನಡ್ಕೊಂಡು ಬರ್ತಾನೆ, ಆರಾಮಾಗೆ ಬಂದಿದ್ದಾರೆ. ಸ್ವಲ್ಪ ಎದೆ ಭಾರ ಅಂತ ಅನ್ಸಿರ್ಬೇಕು. ಬಂದಲ್ಲಿ ವಿಚಾರಿಸ್ತಾರೆ ಅಲ್ಲಿರುವ ಸಿಬ್ಬಂದಿಗಳಿಗೆ. ವಿಚಾರಿಸಿದಾಗ ತಡಿರಿ ಬರ್ತಾರೆ ಡಾಕ್ಟರ್ ಅಂತಾನೆ ಏನೋ ಹೇಳಿದಾರೆ ಅಲ್ಲಿರೋರು. ನೋಡಿ, ಎದೆ ಮೇಲೆ ಕೈ ಇಟ್ಕೊಳ್ಳೋದು ಗಮನಿಸಿದ್ರಿ ನೀವು. ಸ್ವಲ್ಪ ಅವರಿಗೆ ಕಂಫರ್ಟಬಲ್ ಅನ್ನಿಸ್ತಾ ಇಲ್ಲ. ಎದೆ ಒತ್ತುದಂಗೋ ಭಾರನೋ ನೋವೋ ಏನೋ ಆಗ್ತಾ ಇದೆ. 1-2-3 ನಿಮಿಷ ಈಗ ಅದೇ ಹಾರ್ಟ್ ಅಟ್ಯಾಕ್ ಕಾರ್ಡಿಯಾಕ್ ಅರೆಸ್ಟ್ ಏನ್ ಗೊತ್ತಾ, ಗೋಲ್ಡನ್ ಪೀರಿಯಡ್ ಅಥವಾ ಗೋಲ್ಡನ್ ಅವರ್ಸ್ ಅಂತ ಇರುತ್ತೆ. ಅಷ್ಟ್ರಲ್ಲಿ ಏನಾದ್ರು ರೆಸ್ಪಾಂಡ್ ಮಾಡ್ಬಿಟ್ರೆ ಬದುಕ್ಬಿಡ್ತಾರೆ ಅವರು. 1-2 ನಿಮಿಷ ಆತ ಬೇಗ ಬರೋದು, ಅಥವಾ 2 ನಿಮಿಷ ಅಲ್ಲಿಗೆ ಹೋದ ತಕ್ಷಣ ಇದ್ದಂಗೆ ಅವ್ರು ಅಂದ್ರೆ ಹೋಗ್ತಾ ಇದ್ದಂಗೆ ಸ್ಪಂದಿಸ್ಬಿಟ್ರೆ ಇವತ್ತು ಆ ವ್ಯಕ್ತಿ ಬದುಕ್ತಾ ಇದ್ರು. 52 ವರ್ಷ ಕೋನಪ್ಪ ಅಂತ ಕಾರ್ಡಿಯಾಕ್ ಅರೆಸ್ಟ್ ಆಗಿದೆ. ಅವ್ರನ್ನ ಮಾರ್ಗದ ಮಧ್ಯೆ ಇನ್ನೇನು ಸರಿ ಆಯ್ತು ಪಕ್ಕದ ಆಸ್ಪತ್ರೆಗೆ ಸೇರ್ಸೋಣ ಅನ್ನೋಷ್ಟಿಗೆ ಬ್ರೈನ್ ಡೆಡ್. 3 ನಿಮಿಷ ಕೊಡೋದು ಅದು ಬ್ರೈನ್. ಆ ಟೈಮಲ್ಲಿ ಡಾಕ್ಟರ್ಗಳಿಗೆ ಟೈಮ್ ಕೊಡೋದೇ 3 ನಿಮಿಷ. ಆಗಿಲ್ಲ ಆತನನ್ನ ಬದುಕಿಸೋಕೆ. ಬಹಳ ದುಃಖ ಆಗುತ್ತೆ ಪಾಪ. ನೋಡೀಗ ಕೆಲವೊಬ್ಬರಿಗೆ ಸಿಂಪ್ಟಮ್ಸೇ ಗೊತ್ತಾಗ್ತಾ ಇಲ್ಲ ಕಾರ್ಡಿಯಾಕ್ ಅರೆಸ್ಟ್ ಮತ್ತು ಹಾರ್ಟ್ ಅಟ್ಯಾಕ್ನಲ್ಲಿ. ಇನ್ನು ಕೆಲವರಿಗೆ ಈ ರೀತಿಯಾಗಿ ಸಿಂಪ್ಟಮ್ಸ್ ಗೊತ್ತಾಗ್ತಾ ಇದೆ. ನಿನ್ನೆ ಚಿಕ್ಕಮಗಳೂರ್ದು ಒಂದು ವಿಡಿಯೋ ನೋಡಿದ್ವಿ. ಮೆಡಿಕಲಿಗೆ ಬಂದಿದ್ದಾನೆ ಆ ಪುಣ್ಯಾತ್ಮ ಪಾಪ. ಅವರು 50-55 ವರ್ಷನೋ. ಟ್ಯಾಬ್ಲೆಟ್ ಕೊಡಿ ಎದೆ ನೋವ್ತಾ ಇದೆ ಅಂತ ಕೇಳಿದ್ದಾರೆ. ಮೆಡಿಕಲ್ ಅವ್ರು ಕೊಟ್ಟರು ತಕ್ಷಣ ನೀರು ಅಲ್ಲೇ ತಗೊಂಡಿದ್ದಾನತ್ತ. ಬಾಟಲಿಗೆ ಇನ್ನೇನು ಕೈ ಹಾಕಬೇಕು ನೀರು ಕುಡಿಯೋಕೆ, ಮಾತ್ರೆ ನುಂಗೋಕೆ, ಮುಗೀತು ಕಾರ್ಡಿಯಾಕ್ ಅರೆಸ್ಟ್. ಅಲ್ಲೇ ಸಾವನ್ನಪ್ಪಿದ್ರು. ಅಂಥದ್ದೇ ಘಟನೆ ಈಗ ದೇವನಹಳ್ಳಿಯಲ್ಲಾಗಿದೆ. ಬಹಳ ಆತಂಕ ಹೆಚ್ಚಾಗ್ತದೆ. ಬಟ್ ಡಾಕ್ಟರ್ಗಳು ಏನು ಹೇಳ್ತಾರೆ, ಲೈಫ್ ಸ್ಟೈಲ್ ಸರಿ ಮಾಡ್ಕೊಳ್ಳಿ, ಸ್ಲೀಪಿಂಗ್ ಪ್ಯಾಟರ್ನ್ ಸರಿ ಮಾಡ್ಕೊಳ್ಳಿ, ಸ್ಟ್ರೆಸ್ ತಗೋಬೇಡಿ, ಅದಕ್ಕಿಂತ ಹೆಚ್ಚಾಗಿ ಭಯ ಪಡಬೇಡಿ ಅಂತ. ಇಂಥ ವಿಡಿಯೋಗಳನ್ನು ನೋಡಿದಾಗ ಯಾರಿಗೆ ತಾನೇ ಭಯ ಆಗಲ್ಲ ಹೇಳಿ? ಭಯ ಆಗದೆ ಇರುತ್ತಾ?